Hi guys, good morning. Welcome to Edram Vlogs. Hee. Welcome to Edram Vlogs. ಹೇಗಿದ್ದೀರಾ ನೀವೆಲ್ಲರೂ? ಇಲ್ಲಿ ಜೋರು ಮಳೆ ಬರ್ತಾ ಉಂಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಡ್ರಾಮ್ ವ್ಲಾಗ್ಸ್. ಹೇಗಿದ್ದೀರಾ ನೀವೆಲ್ಲರೂ? ನಾವು ತುಂಬಾ ಚೆನ್ನಾಗಿದ್ದೇವೆ. ಇದು 18th ಡಿಸೆಂಬರ್ ಇದು ವ್ಲಾಗ್. ಇಲ್ಲಿ ದುಬೈಯಲ್ಲಿ ತುಂಬ ಮಳೆ ಬಂದಿತ್ತು. ನಮಗೆ 17th ಈವ್ನಿಂಗ್ ಆಗುವಾಗಲೇ ದುಬೈ ಪೊಲೀಸ್ ಅವರಿಂದ ಅಲರ್ಟ್ ಬಂದಿತ್ತು. ಅಂದರೆ ನಾಳೆ ಮಳೆ ಇದೆ, ನೀವು ಬೀಚಸ್ ಆಗಿರ್ಬೋದು ಮತ್ತು ಬೇರೆ ಆಫೀಸಸ್ ಹೀಗೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಟ್ರೈ ಮಾಡಿ ಹಾಗೆ ಅಂತ. ಇಲ್ಲಿ ಅದೊಂದು ಒಳ್ಳೆಯದು ಏನಂತ ಹೇಳಿದರೆ, ಮೊದಲೇ ವೆದರ್ ಫೋರ್ಕಾಸ್ಟ್ ನೋಡಿಬಿಟ್ಟು ಜಾಸ್ತಿ ಮಳೆ ಇದ್ದರೆ ಹೊರಗಡೆ ಹೋಗೋದು ಅವಾಯ್ಡ್ ಮಾಡಲಿಕ್ಕಂತ ಹೇಳ್ತಾರೆ. ಯಾಕಂದರೆ ಮತ್ತೆ ಸಿಕ್ಕಿ ಬೀಳಬಾರ್ದಲ್ಲ. ಸೊ ಹಾಗೆ ನಮ್ಮದು ಏನಂತ ಹೇಳಿದರೆ, ನಾವು ಥರ್ಸ್ಡೇ ಮಳೆ ಇರಲಿಲ್ಲ ಬೆಳಗ್ಗೆ, ಹಾಗೆ ಆಫೀಸಿಗೆ ಹೋಗಿದ್ವಿ. ಥರ್ಸ್ಡೇ ಒಂದು ಆಫ್ಟರ್ನೂನ್ ಆಗುವಾಗ ಜೋರು ಮಳೆ ಸ್ಟಾರ್ಟ್ ಆಯಿತು. ಹಾಗೆ ನಮಗೆ ಆಫೀಸಿಂದ ಬಾಸ್ ಹೇಳಿದರು, ನೀವು ಈಗಲೇ ಮನೆಗೆ ಹೋಗಿಬಿಟ್ಟು ಮನೆಯಿಂದ ಕೆಲಸ ಮಾಡಿ, ಮತ್ತು ಜೋರು ಮಳೆ ಬಂದರೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಇಲ್ಲಿ ಟ್ಯಾಕ್ಸಿ ಸಿಗಲ್ಲ, ಬಸ್, ಮೆಟ್ರೋ ಎಲ್ಲ ಅಂದರೆ ಅಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಎಲ್ಲ ನೀರು ತುಂಬಿರ್ತದೆ ಮತ್ತು ಜೋರು ಮಳೆ ಬಂದರೆ. ಹಾಗೆ ನಾನು ಕೂಡ ಹೊರಟೆ. 2 o'clock ಆಗುವಾಗ ಟ್ಯಾಕ್ಸಿ ಬುಕ್ ಮಾಡಿದ್ದೆ. ಆದರೆ ಈ ಸಿಚುವೇಶನಲ್ಲಿ ಟ್ಯಾಕ್ಸಿ ಬರಲಿಕ್ಕೆ ಕೂಡ ತುಂಬ ಹೊತ್ತಾಗ್ತದೆ. ಅಂದರೆ ಒಂದು 2 ಮಿನಿಟ್ಸಲ್ಲಿ ಬರುವ ಟ್ಯಾಕ್ಸಿ 1/2 an hour ತಗೊಳ್ತದೆ. ಹಾಗೆ ನಾನು ಬುಕ್ ಮಾಡುವಾಗ 15 ಮಿನಿಟ್ಸಲ್ಲಿ ಟ್ಯಾಕ್ಸಿ ಬರ್ತದಂತ ಇತ್ತು. ಹಾಗೆ ಏನು ಮಾಡೋದಂತ ನಾನು ಇಲ್ಲಿ ನಮ್ಮ ಆಫೀಸಿದ್ದು ಕೆಳಗಡೆ ಗಾರ್ಡನ್ ಇದೆ. ಅಂದರೆ ಎಂಪ್ಲಾಯೀಸಿಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಕೂತ್ಕೊಂಡೆಲ್ಲ. ಹಾಗೆ ನಾನು ಕೂಡ ಟ್ಯಾಕ್ಸಿ ಬರಲಿಕ್ಕೆ ಹೇಗೂ ಲೇಟ್ ಇದೆ ಅಂತ ನಾನು ಅಲ್ಲಿ ಹೋಗಿ ಕೂತೆ. ಇಲ್ಲಿ ಪ್ಲ್ಯಾಂಟ್ಸ್, ಟ್ರೀಸ್ ಎಲ್ಲ ಇದೆ. ಹಾಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಚೆನ್ನಾಗಾಗ್ತದೆ. ನಾನು ಜಸ್ಟ್ ಇಲ್ಲಿದು ಕ್ಲಿಪ್ ತೋರಿಸ್ತಾ ಇದ್ದೇನೆ. ಇಲ್ಲಿ ರೆಸ್ಟೋರೆಂಟ್ಸ್ ಕೂಡ ಇದೆ. ಹೀಗೆ ಔಟ್ಡೋರು ಸೀಟಿಂಗ್ಸ್, ಮತ್ತು ಇಲ್ಲಿ ಕ್ಲಿನಿಕ್ಸ್ ಆಗಿರ್ಬೋದು, ಬ್ಯಾಂಕ್ಸ್ ಮತ್ತು ಸಲೂನ್ಸ್ ಹಾಗೆಲ್ಲ ಇದೆ. ಇಲ್ಲಿ ನೋಡಿ, ನಮ್ಮ ಆಫೀಸ್ ಬಿಲ್ಡಿಂಗ್ ಎಂಟ್ರೆನ್ಸಲ್ಲಿ ಮಳೆ ಬರ್ತಾ ಇದೆ ಅಲ್ಲ, ಹಾಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅಂದರೆ ಸಡನ್ನಾಗಿ ಮಳೆ ಬಂದದ್ದು. ಒಂದು ಈವ್ನಿಂಗ್ ರಾತ್ರಿ ಮಳೆ ಬರ್ತದೆ ಅಂತ ನಾವು ಅಂದ್ಕೊಂಡಿದ್ವಿ. ಯಾರ ಹತ್ರನೂ ಅಂಬ್ರೆಲ್ಲ ಇಲ್ಲ, ಹಾಗೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಫೈನಲಿ ನನ್ನ ಟ್ಯಾಕ್ಸಿ ಕೂಡ ಬಂತು. ಇಲ್ಲಿ ಟ್ಯಾಕ್ಸಿ ಬಂದಿದೆ. ನಾನು ಟ್ಯಾಕ್ಸಿಲಿ ಕೂತು ಈಗ ಮನೆಗೆ ಹೊರಡ್ತಾ ಇದ್ದೇನೆ. ಇಲ್ಲಿ ನೋಡುವಾಗ ಮಳೆ ಜೋರು ಬರ್ತಾ ಇದೆ. ಇಲ್ಲಿ ಅಂದರೆ ವಿಂಟರ್ ಸ್ಟಾರ್ಟ್ ಆಗುವ ಮೊದಲು ಒಮ್ಮೆ ಮಳೆ ಬರ್ತದೆ. ವಿಂಟರ್ ಆಗಿರ್ಬೋದು, ಸಮ್ಮರ್ ಸ್ಟಾರ್ಟ್ ಆಗುವ ಮೊದಲು, ಅಂದರೆ ವೆದರ್ ಚೇಂಜ್ ಆಗುವ ಮೊದಲು ಒಮ್ಮೆ ಮಳೆ ಬರ್ತದೆ. ಆ ನಂತರ ನಿಮಗೆ ಒಂದು ವೆದರಿಂದ ಇನ್ನೊಂದು ವೆದರ್, ಅಂದರೆ ಸಮ್ಮರಿಂದ ವಿಂಟರ್ ಸ್ಟಾರ್ಟ್ ಆಗ್ತದೆ. ನನಗೆ ಮಳೆ ಬಂದರೆ ತುಂಬಾ ಖುಷಿ ಆಗ್ತದೆ. ಹೀಗೆ ವೆದರ್ ಎಲ್ಲ ತುಂಬ ಕೂಲ್ ಆಗಿರ್ತದಲ್ಲ, ಮನೆಯಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ಪಕೋಡ ಅದೆಲ್ಲ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಹೀಗೆ ನಾನು ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೇನೆ. ಆಗ ವಿಡಿಯೋ ತೆಗಿತಾ ಇದ್ದೆ, ಹೊರಗಡೆದ್ದು ವೆದರನ್ನು ಎಂಜಾಯ್ ಮಾಡ್ತಾ ಇದ್ದೆ, ಮಳೆಯನ್ನು. ಕೆಲವರೆಲ್ಲ ಅಂಬ್ರೆಲ್ಲ ಎಲ್ಲ ಇರುವುದಿಲ್ಲ, ಸಡನ್ ಆಗಿ ಬಂದ ಮಳೆ, ಹಾಗೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಮಳೆಗೆ ಹೋಗುವವರೆಗೆ. ಅಟ್ಲೀಸ್ಟ್ ಒಂದು ಬಸ್ ಅಥವಾ ಬೇರೆ ವೆಹಿಕಲಲ್ಲಿ ಹೋಗ್ಬೋದಂತ. ಟ್ಯಾಕ್ಸಿ ಕೂಡ ಸಿಗೋದಿಲ್ಲ, ತುಂಬ ಕಷ್ಟ ಸಿಗಲಿಕ್ಕೆ ಈ ಮಳೆ ಬಂದರೆ. ಹಾಗೆ ಈ ಟ್ಯಾಕ್ಸಿಯನ್ನು ಕೂಡ ಕೆಲವರು ನಿಲ್ಲಿಸ್ತಿದ್ದಾರೆ, ಅವರು ನೋಡಲಿಲ್ಲ ಬೇರೆ ಪ್ಯಾಸೆಂಜರ್ ಇದ್ದಾರೆ ಅಂತ. ಹೀಗೇನೆ ಇಡೀ ರಾತ್ರಿ ಮಳೆ ಬಂದರೆ ಇಲ್ಲಿ ನಾಳೆ ಅಂತೂ ಹೋಗ್ಲಿಕ್ಕಾಗಲ್ಲ. ಎಲ್ಲ ಮೆಟ್ರೋ, ಬಸ್ ಎಲ್ಲ ಬಂದಿರ್ತದೆ, ನೀರೆಲ್ಲ ತುಂಬಿ ಹೋಗಿರ್ತದೆ.
ಹೀಗೆ ಒಂದು ವರ್ಷ, ಹೌದು ಆಲ್ಮೋಸ್ಟ್ ಒಂದು ವರ್ಷದ ಮೊದಲು ಕೂಡ ಆಗಿತ್ತು. ತುಂಬ ಮಳೆ ಬಂದು ಮತ್ತು ಒಂದು ವಾರ ಹೊರಗಡೆ ಹೋಗಲಿಕ್ಕೆ ಆಗಿರಲಿಲ್ಲ. ಮನೆಯಿಂದಲೇ ಕೆಲಸ ಮಾಡ್ತಿದ್ವಿ. ಈ ಸಲ ನೋಡಬೇಕು ಏನಾಗ್ತದಂತ, ನಾಳೆದ್ದು ಸಿಚುವೇಶನ್ ಹೇಗಿರ್ತದೆ ಏನಂತ ನೋಡಬೇಕು. ಇಲ್ಲಿ ಮರುಭೂಮಿ ಆಗಿದ್ರಿಂದ ಮಳೆ ಬಂದ್ರೆಲ್ಲ ನೀರು ಹಾಗೆ ಇರ್ತದೆ, ಭೂಮಿಯೊಳಗೆ ಹೋಗುದಿಲ್ಲ ನಮ್ಮ ಊರಿನ ಹಾಗೆಲ್ಲ. ನಾನು ಆಲ್ಮೋಸ್ಟ್ ರೀಚ್ ಆದೆ, ಒಂದು 2 ನಿಮಿಷ ಉಂಟು. ಇನ್ನು ಮನೆಗೆ ಹೋಗಿ ಆಫೀಸ್ ಕೆಲಸ ಸ್ಟಾರ್ಟ್ ಮಾಡೋದು. ಈ ವೆದರಲ್ಲಿ ರಜೆ ಇದ್ದರೆ ತುಂಬ ಒಳ್ಳೆ ಇತ್ತು. ಆಫೀಸ್ ಕೆಲಸ ಇಲ್ಲದ್ರೆ ಒಳ್ಳೆ ಬಿಸಿ ಬಿಸಿ ಪೋಡಿ ಮಾಡಿ ತಿಂದು ಬೆಚ್ಚಗೆ ಮಲಗ್ಬೋದಿತ್ತು. ತುಂಬ ಖುಷಿ ಆಗ್ತದೆ ಹೀಗೆ ಮಳೆ ಎಲ್ಲ ಬರುವಾಗ ಬಿಸಿ ಬಿಸಿ ಊಟ ಮಾಡಲಿಕ್ಕೆ, ಮತ್ತು ಹೊದ್ದುಕೊಂಡು ಮಲಗಲಿಕ್ಕೆ ಬ್ಲ್ಯಾಂಕೆಟ್ ಎಲ್ಲ ಹಾಕಿ ತುಂಬ ಖುಷಿ ಆಗ್ತದೆ ಅಲ್ಲ. ಎಲ್ಲರಿಗೂ ಹಾಗೆ ಇರ್ಬೋದು, ಆದರೆ ಏನು ಮಾಡೋದು, ಕೆಲಸ ಆಗೋದಾಗಲೇಬೇಕಲ್ಲ. ನಾನು ಟ್ಯಾಕ್ಸಿಯಿಂದ ಇಳಿಯುವಾಗೆಲ್ಲ ಚಂಡಿ ಆದೆ, ನನ್ನ ಹತ್ರ ಕೊಡೆ ಕೂಡ ಇರಲಿಲ್ಲ ಅಲ್ಲ. ಇದು ಅವತ್ತು ಸಂಜೆ ಮಳೆ ಎಲ್ಲ ನಿಂತಿತ್ತು. ಹೊರಗಡೆ ಹೇಗಿದೆ ನೋಡುವ ಅಂತ ನಾನು, ಮಗು ಮತ್ತು ಲೈನಲ್ಲಿ ಹೊರಟಿದ್ದೇವೆ. ಇನ್ನೊಂದೇನಂತ ಹೇಳಿದರೆ, ನನಗೆ ಕ್ರಿಸ್ಮಸ್ ಟ್ರೀಗೆ ಹಾಕುವ ಆರ್ನಮೆಂಟ್ ತೆಗೊಳ್ಳಿಕ್ಕಿತ್ತು. ನಾಳೆ ಆಫೀಸಲ್ಲಿ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾಡಲಿಕ್ಕಿದೆ. ಸೊ ಎಲ್ಲರೂ ಕೂಡ ಆರ್ನಮೆಂಟ್ಸ್ ತರಬೇಕಂತ ಹೇಳಿದ್ದಾರೆ. ಎಲ್ಲಿ ಹೋಗುದಾ ನೀನು? ಇಷ್ಟು ಮಳೆ ಬರ್ತಾ ಉಂಟು ಹೊರಗಡೆ, ನಿಂಗೆ ತಿರ್ಗಾಡ್ಲಿಕ್ಕೆ ಹೋಗ್ಬೇಕಾ? ತಿರ್ಗಾಡ್ಲಿಕ್ಕೆ ಹೋಗ್ಬೇಕಾ ನಾನು ನಿಂಗೆ? ಬರುವಾಗೆಲ್ಲ ಹೊರಗಡೆ ಹೋಗ್ಲಿಕ್ಕಿಲ್ಲಂತೆ, ನಮಗೆ ಅಲರ್ಟ್ ಬಂದಿದೆಯಾ? ಹೋಗೋಣ. ಇಲ್ಲಿ ತುಂಬ ಸ್ಟ್ರೀಟ್ ಫುಡ್ ಶಾಪ್ಸ್ ಇದೆ, ಅಂದರೆ ಶವರ್ಮಾ ತುಂಬ ಫೇಮಸ್ ಇಲ್ಲಿ ದುಬೈಯಲ್ಲಿ. ಹಾಗೆ ಇಲ್ಲಿ ಹೊರಗಡೆ ಸ್ಟ್ರೀಟ್ ಫುಡ್ ಥರ ತುಂಬ ರೆಸ್ಟೋರೆಂಟ್ಸ್ ಎಲ್ಲ ಇರ್ತದೆ. ಓಪನ್ ಏರಿಯಾ, ಹೊರಗಡೆ ಕೂತ್ಕೊಂಡು ಗ್ರಿಲ್ ಚಿಕನ್, ಶವರ್ಮಾ ಹಾಗೆಲ್ಲ ತಿನ್ನೋದು. ಮತ್ತು ಇದು 1 to 10 ಶಾಪ್ ಅಂತ. ಇಲ್ಲಿ ಒಳ್ಳೆ ಒಳ್ಳೆ ಅಂದರೆ ಡೆಕೋರೇಟಿಂಗ್ ಐಟಮ್ಸ್ ಆಗಿರ್ಬೋದು, ಮತ್ತು ಬೇರೆಲ್ಲ ಅಂಡರ್ 10 ದಿರಮ್ ಸಿಗ್ತದೆ. ಈವನ್ ಕ್ಲೋತ್ಸ್ ಕೂಡ ಹಾಗೆ ತುಂಬ ಚೆನ್ನಾಗಿರ್ತದೆ. ಕ್ವಾಲಿಟಿ ಏನು ಅಷ್ಟೇನು ಒಳ್ಳೆಯದಿಲ್ಲ, ಓಕೆ ಹಾಕ್ಬೋದು, ಚೆನ್ನಾಗಿರ್ತದೆ. ಮತ್ತು ಈ ಕ್ಲಿಪ್ಸ್ ಹಾಗೆಲ್ಲ ಚೆನ್ನಾಗಿ ಕ್ರಿಸ್ಮಸ್ ಟ್ರೀಗಳು. ಹಾಯ್ ಫ್ರೆಂಡ್ಸ್, ನಾವಿಲ್ಲಿ ಮ್ಯಾಕ್ಸ್ ಮಾರ್ಟಿಗೆ ಬಂದಿದ್ದೇವೆ. ನಾಳೆ ನಮ್ಮ ಆಫೀಸಲ್ಲಿ ಒಂದು ಫಂಕ್ಷನ್ ಇದೆ, ಅಂದರೆ ಕ್ರಿಸ್ಮಸ್ ಟ್ರೀ ಡೆಕೋರೇಟ್ ಮಾಡಲಿಕ್ಕೆ. ಸೊ ನಮಗೆ HR-ಇಂದ ಇಮೇಲ್ ಬಂದಿದೆ, ಎಲ್ಲರೂ ಇದು ಕ್ರಿಸ್ಮಸ್ ಟ್ರೀದು ಆರ್ನಮೆಂಟ್ಸ್ ತರಬೇಕಂತ. ಸೊ ಅದಕ್ಕೆ ನಾವಿಲ್ಲಿ ಬೇಬಿ, ನಾನು ಮತ್ತು ಲೈನೆಲ್ಲ ಆರ್ನಮೆಂಟ್ಸ್ ತರಲಿಕ್ಕಂತ ಬಂದಿದ್ದೇವೆ ಇಲ್ಲಿ. ಇವತ್ತು ವೆದರ್ ಕೂಡ ತುಂಬಾ ಚೆನ್ನಾಗಿದೆ, ಕೂಲ್ ಇದೆ ನೋಡಿ. ಇಲ್ಲಿ ಬೇಬಿ ಕೂಡ ಇದ್ದಾಳೆ, ನನ್ನ ಬೇಬಿ ಕೂಡ ಇದ್ದಾಳೆ ಇಲ್ಲಿ. ಹಲೋ ಹಲೋ. ಇಲ್ಲಿ ಲೈನಲ್ಲಿ ಸಹ ಇದ್ದಾರೆ, ಕ್ರಿಸ್ಮಸ್ ವಿತ್ ಆರ್ನಮೆಂಟ್ಸ್ ಹುಡುಕ್ತಿದ್ದಾರೆ. दोन सेम नका, डिफरंट डिफरंट दोन नका बळा. एक खंयचे म्हणे आता गोल्डन खाण गेल्यार, आनी एक खंयचे म्हणे दुसऱ्या टायपाचे म्हळ्यार बॉल्स ना तशे. ते गोल्डन बरें दिसता न्ही.
ಇದು ಕೂಡ ಇರಲಿ, ಇದು ಯಾಕೆ ಇರಲಿ, ಒಳ್ಳೇದು. ಮ್ಯಾರಿ ಕ್ರಿಸ್ಮಸ್. ಇದರಲ್ಲಿ 3 ಟೈಪ್ ಇದೆ ಆರ್ನಮೆಂಟ್ಸ್ ಇದೆ. ಇಲ್ಲಿ ಫುಡ್ ಐಟಮ್ಸ್ ಕೂಡ ಸಿಗ್ತದೆ ನಿಮಗೆ, ಆದರೆ ನಾನು ಇಲ್ಲಿದು ಫುಡ್ ಐಟಮ್ಸ್ ಪ್ರಿಫರ್ ಮಾಡಲ್ಲ. ನನಗೇನು ಧೈರ್ಯ ಸಿಗೋದಿಲ್ಲ ಇಲ್ಲಿದು ಫುಡ್ ಐಟಮ್ಸ್ ತಿನ್ನಲಿಕ್ಕೆ. ನಾನು ಹಾಗೆಯೇ ಇಲ್ಲಿ ಮೇಲೆ ಕ್ಲೋತ್ಸ್ ಇದೆ, ಸೊ ನಾನು ಟಾಯ್ಸ್ ಕ್ಲೋತ್ಸ್ ಎಲ್ಲ ಇದೆಲ್ಲ ಜಸ್ಟ್ ಬೇಬಿಗೆ ಏನಾದರೂ ಸಿಗುತ್ತಾ ಟಾಯ್ಸ್ ಅಂತ ನೋಡಲಿಕ್ಕೆ ಬಂದೆ. ಮತ್ತು ಈ ಮಂಕಿ ಹ್ಯಾಟ್ಸ್ ಎಲ್ಲ ಸಿಗ್ತದಲ್ಲ, ಅಂಥದ್ದೆಲ್ಲ ಇಲ್ಲಿ ಚೆನ್ನಾಗಿರ್ತದೆ, ಕ್ವಾಲಿಟಿ ಕೂಡ ಚೆನ್ನಾಗಿರ್ತದೆ. ಹಾಗೆ ನನಗೇನು ಸಿಗಲಿಲ್ಲ. ಹಾಗೆ ನಾವು ವಾಪಸ್ ಎಲ್ಲ ಬಿಲ್ ಪೇ ಮಾಡಿ ಆರ್ನಮೆಂಟ್ಸ್ ಇದು ಕ್ರಿಸ್ಮಸ್ ಟ್ರೀ ಆರ್ನಮೆಂಟ್ಸ್ ಇದು ಹೊರಗಡೆ ಬರುವಾಗ ರೆನಿಟಾ ಕೂಡ ಸಿಕ್ಕಿದ್ಲು. ಹಾಗೆ ಅವಳು ಕೂಡ ನಮ್ಮ ಜೊತೆ ಹೋಗ್ತಾ ಇದ್ದಾಳೆ. ಅಂದರೆ ಈಗ ಮನೆಗೆ ಹೋಗೋದು ನಾವು. ಈಗ ಮನೆಗೆ ಹೋಗುವಾಗ ಲೈನಲ್ಲಿಗೆ ನೆನಪಾಯಿತು, ಇಲ್ಲಿ ಹೊರಗಡೆ ಎಲ್ಲ ಗ್ರಿಲ್ ಚಿಕನ್ ಶವರ್ಮ ಎಲ್ಲ ತಿಂತ ಇದ್ದಾರಲ್ಲ, ಹಾಗೆ ಒಳ್ಳೆ ಪರಿಮಳ ಬರ್ತಾ ಇತ್ತು. ಹಾಗೆ ನಾವು ಕೂಡ ಗ್ರಿಲ್ ಚಿಕನ್ ಪಾರ್ಸೆಲ್ ತಗೊಂಡು ಮನೆಗೆ ಹೋಗಿ ತಿನ್ನುವ ಅಂತ ಹೇಳಿದರು ಲೈನಲ್ಲಿ. ಹಾಗೆ ನಾರ್ಮಲ್ ಆಗಿ ನಾವು ಒಂದು ಶಾಪಿಂದ ತರ್ತೇವೆ, ಅದು ಅಲ್ಫಲಾ ಕೆಫೆಟೇರಿಯಾ ಅಂತ. ಅಲ್ಲಿ ಚೆನ್ನಾಗಿ ಗ್ರಿಲ್ ಚಿಕನ್ ಮಾಡಿ ಕೊಡ್ತಾರೆ. ಸೊ ಅಲ್ಲಿ ನಾವು ಹೋಗ್ತಾ ಇದ್ದೇವೆ ಪಾರ್ಸೆಲ್ ತಗೊಂಡು ಮನೆಗೆ ಹೋಗಿ ಬ್ಯಾಟಿಂಗ್ ಮಾಡುವ ಅಂತ. ನಾವೀಗ ಚಳಿ ಚಳಿ ಮಳೆಗೆ ಬಿಸಿ ಬಿಸಿ ಚಿಕನ್ ತಿನ್ನುವ ಅಂತ ಬಂದಿದ್ದೇವೆ ಇಲ್ಲಿ ಅಲ್ಫಲಾಕ್ ಅಂತ ಕೆಫೆಟೇರಿಯಾ ಇದೆ ಅಲ್ಲಿಗೆ. ये भी रेडी है, सही है ना? घूमता ना पूरे दिखता है. तो काढचे दाखवता ये वाला निकालो लास्ट में. पता है ना 110 कौन था 110? हॉट फिश. हम लोग की होटल. हाँ अच्छा. यम कंगे आता युवा बरं का वो भी दे दो. ठीक है, वो सेपरेट हो. हाँ वाला से देगा. फ्रेश है ना, फ्रेश. ठीक है चलो आप ले जाओ, मैं लेके आएगा. हाँ आप लेके जाओ, आप लेके जाओ, हम लोग लेके जाएंगे. ಚಿಕನ್ ತಗೊಂಡಾಯ್ತು. ನಾವಿಷ್ಟು ತಗೊಂಡಿದ್ದೇವೆ ಚಿಕನ್. ಈಗ ಇಲ್ಲಿ ನೋಡಿ ದುಬೈಲಿ ಎಷ್ಟು ಮಳೆ ಬಂದಿದೆ ಅಂತೇಳಿ. ಇದು ಖಾಲಿ ಒಂದು ಅರ್ಧ ಗಂಟೆ ಅಷ್ಟೇ ಬಂದದ್ದು. 1 ಗಂಟೆ ಫುಲ್ ಮಳೆ ಬಂದರೆ ಮತ್ತೆ ಇಲ್ಲಿ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಆಲ್ರೆಡಿ ಅಲರ್ಟ್ ಎಲ್ಲ ಕಳಿಸಿದ್ದಾರೆ. ಆ್ಯಕ್ಚುಲಿ ಡ್ರೈನೇಜ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್, ಮತ್ತೇನಿಲ್ಲ. ಯಾಕಂದರೆ ಇಲ್ಲಿ ಜಾಸ್ತಿ ಮಳೆ ಎಲ್ಲ ಬರೋದಿಲ್ಲಲ್ಲ, ಅದಕ್ಕೋಸ್ಕರ. ಇಲ್ಲೆಲ್ಲ ಸ್ವಲ್ಪ ಶಾರ್ಟ್ ಕಟ್ ಇದೆ, ಅಲ್ಲಿಂದ ಹೋಗೋದು ಶಾರ್ಟ್ ಕಟ್ ರೋಡಲ್ಲಿ. ಇದು ನೋಡುವಾಗ ನಿಮಗೆ ನೋಡ್ಬೋದು, ಈಗ ಇದು ಎಲ್ಲಿ ಗಲ್ಲಿಯಲ್ಲಿ ಹೋಗ್ತದೆ, ಇಂಡಿಯಾ ಥರ ಕಾಣ್ತದಲ್ಲ. ಇದೊಂದು ಗಲ್ಲಿ, ಪ್ರೈವೇಟ್ ಗಲ್ಲಿ. ವೆದರ್ ತುಂಬ ಕೂಲ್ ಇದೆ. ಕೂಲ್ ವೆದರಿಗೆ ಹಾಟ್ ನಾವು ಚಿಕನ್ ತಗೊಂಡಿದ್ದೇವೆ. ತಂಪು ಗಾಳಿ. ನಾವು ಈ ಥರ ವೆದರ್ ಈ ಸತಿ ಎಂಜಾಯ್ ಮಾಡಿದ್ದೇವಲ್ಲ ಊರಲ್ಲಿ. ನಾವು ಅದು ಕೊಟ್ಟಿಗೆರೆ, ನೀವು ಬ್ಲಾಗ್ ನೋಡಿದರೆ ಗೊತ್ತಾಗ್ಬೋದು. ಕೊಟ್ಟಿಗೆರೆ ಚಾರ್ಮಾಡಿ ಹೋಗಿದ್ದೇವಲ್ಲ ಆವಾಗ.
ನಾವು ರೀಚ್ ಆದ್ವಿ. ನಾವು ಹೋಗಿ ಬಂದ್ವಿ, ಇನ್ನು ನಾವು ಊಟ ಮಾಡೋದು. ನೋಡಿ ನಮ್ಮ ಕ್ಯೂಟ್ ಟೆಡಿ ಬ್ಯಾರ್, ನಮ್ಮ ಟೆಡಿ ಬ್ಯಾರ್ ಇದು. ನಮ್ಮ ವಿಡಿಯೋವನ್ನು ವಾಚ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ನೋಡಿ ಇವರಿಬ್ರು ಅಪ್ಪ ಮಗಳು. ಎಂತ ಮಾಡುದು ನೀವು? ನಾವು ಗುಡ್ ಮಾರ್ನಿಂಗ್. ಲವ್ ಮಾಡುದು ಬೆಳಿಗ್ಗೆ, ಕೋಲ್ಡ್ ಲವ್, ಡಾಟರ್ ಅಂಡ್ ಫಾದರ್ ಲವ್ ಅಲ್ವಾನ? ಕೋಲ್ಡ್ ವೆದರ್ ಅಲ್ಲ ಇಲ್ಲಿ ನೋಡಿ. ಇಲ್ಲಿ ಅಷ್ಟೇನಿಲ್ಲ ನೀರು, ಬೇರೆ ಕಡೆ ಎಲ್ಲ ಫುಲ್ ಫ್ಲಡ್ ಬಂದಿದೆ, ನಮ್ಮ ಆಫೀಸ್ ಕಡೆ ಎಲ್ಲ. ಇಲ್ಲಿ ನೋಡಿ ಕ್ಲಿಪ್ ಹಾಕೋದು ಇದೆ ಅಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್. ನಮ್ಮ ಪ್ಲಾಂಟೇಶನ್ ಯಾರಿಗಾದ್ರೆ ವೆಜಿಟೇಬಲ್ ಬೇಕಾದ್ರೆ ಇದು ಇದೆ ಅಂತ, ಜಿಡ್ಡೆ ಅಂತ ಹೇಳ್ತಾರಲ್ಲ, ಹೂ ಅದ ಅಂತ, ಇದು ಗೊತ್ತಿಲ್ಲ. ಇದು ಸ್ಪ್ರಿಂಗ್ ಆನಿಯನ್ ಎಲ್ಲ ಉಂಟು, ನಿಮಗೆ ಚಿಲ್ಲಿ ಚಿಕನ್ ಎಲ್ಲ ಮಾಡ್ಲಿಕ್ಕಿದ್ರೆ ಇಲ್ಲಿ ಬರ್ಬೋದು, ನಾವು ಕೊಡ್ತೇವೆ ಫ್ರೀ.